ಇಲ್ಲಿ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ. ಈಗ ಸುಮಲತಾ ಮುಂದಿನ ನಡೆ ಯಾವ ರೀತಿ ಇರುತ್ತೆ, ಏನೆಲ್ಲ ಆಗುತ್ತೆ ಡೆವಲಪ್ಮೆಂಟ್? ನಿನ್ನೆ ರಾತ್ರಿವರೆಗೂ ಕೂಡ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಶ್ ಅವರು ಬಹಳ ವಿಶ್ವಾಸದಲ್ಲಿದ್ದರು. ನನಗೆ ಈ ಸಲ ಭಾರತೀಯ ಜನತಾ ಪಕ್ಷದವರು ಖಂಡಿತ ಟಿಕೆಟನ್ನು ಕೊಡ್ತಾರೆ. ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ನಾನು ಕಣಕ್ಕೆ ಇಳಿದೇ ಹೇಳ್ತೀನಿ, ನೀವೆಲ್ಲರೂ ಕೂಡ ಸಿದ್ಧರಾಗಿರಿ ಅಂತೇಳಿ ರಾತ್ರಿನೂ ಕೂಡ ನಾವು ದೂರವಾಣಿ ಮುಖಾಂತರ ಮಾತಾಡಿದಾಗ ರಾತ್ರಿನೂ ಕೂಡ ಅದನ್ನೇ ಹೇಳಿದ್ರು. ಅವ್ರಿಗೊಂದು ವಿಶ್ವಾಸ ಇತ್ತು, ಭಾರತೀಯ ಜನತಾ ಪಕ್ಷ ಈ ಸಲ ನನ್ನನ್ನು ಖಂಡಿತ ಕಡೆಗಣಿಸೋದಿಲ್ಲ, ನನ್ನನ್ನು ಅಭ್ಯರ್ಥಿಯಾಗಿ ಮಾಡ್ತಾರೆ ಅನ್ನೋ ಒಂದು ಅಚಲವಾದಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಆ ನಿಟ್ಟಿನಲ್ಲೇ ಕೂಡ ಅವರನ್ನು ಕೂಡ ಕಳೆದ ಒಂದು 5-6 ದಿವಸದ ಹಿಂದೆ ದೆಹಲಿಗೂ ಹೋಗಿ ವರಿಷ್ಠರನ್ನ ಭೇಟಿ ಮಾಡಿ, ವರಿಷ್ಠರು ಕೂಡ ಅವ್ರನ್ನ ಕರೆದು ಮಾತಾಡಿ, ಇಲ್ಲ ನೀವು ಯಾವ ಧೃತಿಗೆಡಬೇಡಿ, ನಿಮಗೆ ನಾವು ಭಾರತೀಯ ಜನತಾ ಪಕ್ಷದವ್ರು ಇದ್ದೀವಿ ಅಂತೇಳಿ ಕೂಡ ಅವ್ರಿಗೊಂದು ಆಶ್ವಾಸನೆಯನ್ನು ಕೊಟ್ಟಿದ್ರು. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಂತೋಷವಾಗಿದ್ವಿ. ಭಾರತೀಯ ಜನತಾ ಪಕ್ಷ ಈ ಸಲ ನಮ್ಮ ಮಂಡ್ಯ ಕ್ಷೇತ್ರವನ್ನು ಉಳಿಸ್ಕೊಳ್ಳುತ್ತೆ ಅನ್ನೋ ಆಶಾಭಾವನೆಯಲ್ಲಿದ್ದು, ಖಂಡಿತ ನಮಗೆ ಎಲ್ರಿಗೂ ಕೂಡ ನಿರಾಸೆ ಆಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಒಂದು ಸುಮಲತಾ ಅಂಬರೀಷ್ ಅಭಿಮಾನಿಗಳು ಮತ್ತು ಅಂಬರೀಷ್ ಅಣ್ಣನ ಅಭಿಮಾನಿಗಳು ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಒಂದು ಸಭೆಯನ್ನು ಮಾಡಬೇಕು, ಆಯೋಜನೆ ಮಾಡಬೇಕು, ಮುಂದಿನ ರಾಜಕೀಯ ನಿರ್ಧಾರಗಳನ್ನ ಚರ್ಚೆ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇನ್ನೊಂದು 2-3 ದಿವಸದಲ್ಲಿ ಸಭೆಯನ್ನು ಕರಿಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಮುಂದಿನ ರಾಜಕೀಯ ನಿರ್ಧಾರಗಳನ್ನ ಆ ಸಭೆಯಲ್ಲೇ ಚರ್ಚೆ ಮಾಡಿ ಆ ಸಭೆಯಲ್ಲಿ ಒಂದು ಘೋಷಣೆಯನ್ನು ಮಾಡಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒಂದು ತೀರ್ಮಾನ ಮಾಡಿದ್ದೀವಿ. ಆ ಸಭೆಗೆ ನಮ್ಮ ನಾಯಕಿಯಾದಂಥ ಸುಮಲತಾ ಅಂಬರೀಷ್ ಅವ್ರನ್ನು ಕೂಡ ಆ ಸಭೆಗೆ ಆಹ್ವಾನವನ್ನು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಒಂದು ತೀರ್ಮಾನವನ್ನು ಆ ಸಭೆಯಲ್ಲಿ ತಿಳಿಸ್ತೀವಿ. ಏನು ಒತ್ತಾಯ ಮಾಡ್ತೀರಿ ಸುಮಲತಾ ಅವ್ರಿಗೆ ಪಕ್ಷೇತರಕ್ಕೆ ಬನ್ನಿ ಅಂತನಾ ಅಥವಾ ಮೈತ್ರಿ ಬೆಂಬಲಕ್ಕೆ? ಅಲ್ಲ, ನಮ್ಮೆಲ್ಲರೂ ಒತ್ತಾಯ ಏನಂತ ಹೇಳಿದ್ರೆ, ಈಗ ಕಳೆದ 5 ವರ್ಷದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸಾಧನೆಗಳು ಎಲ್ಲರೂ ಕೂಡ ಜನರ ಮುಂದೆ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ಪುನಃ ನೀವೊಂದು ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯರಾಗಬೇಕು ಅಂತ ಹೇಳ್ರಿ ನಮ್ಮೆಲ್ಲರೂ ಕೂಡ ಆಸೆ ಇದೆ. ಸೊ ಆ ನಿಟ್ಟಿನಲ್ಲಿ ನೀವು ಈಗ ಪಕ್ಷ ಟಿಕೆಟನ್ನು ನೀಡಿಲ್ಲ, ಪಕ್ಷ ಟಿಕೆಟ್ ನೀಡದೇ ಇರೋದ್ರಿಂದ ನಮಗೆ ಬೇರೆ ಆಪ್ಷನ್ನೇ ಇಲ್ಲದೆ ಇರೋದ್ರಿಂದ ಪಕ್ಷೇತರವಾಗಿ ನೀವು ಕಣಕ್ಕೆ ಇಳಿಬೇಕು ಅಂತ ಹೇಳಿ ನಮ್ಮೆಲ್ಲರೂ ಕೂಡ ಒತ್ತಾಸೆಯನ್ನ ಆ ಒಂದು ಸಭೆಯಲ್ಲಿ ನಾವು ವ್ಯಕ್ತಪಡಿಸ್ತೀವಿ. ಆ ವ್ಯಕ್ತಪಡಿಸಿದಂಥ ಸಂದರ್ಭದಲ್ಲಿ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಸುಮಲತಾ ಅಂಬರೀಷ್ ಅವರಿಗೆ ಬಿಟ್ಟುವಂಥ ವಿಚಾರ. ಒಟ್ಟಿನಲ್ಲಿ ನಮ್ಮೆಲ್ಲರೂ ಕೂಡ ಒಂದು ಒತ್ತಾಸೆ ಏನಂತ ಹೇಳಿದ್ರೆ, ಈ ಸಲ ಕಣದಲ್ಲಿ ಲೋಕಸಭಾ ಕ್ಷೇತ್ರದಲ್ಲಿ ಮಂಡ್ಯದಲ್ಲಿ ಖಂಡಿತ ಸುಮಲತಾ ಅಂಬರೀಷ್ ಅವರು ಸ್ಪರ್ಧೆ ಮಾಡಬೇಕು, ಪಕ್ಷೇತರ ಅಭ್ಯರ್ಥಿಯಾಗಿ ನಿಲ್ಲಬೇಕು ಅಂತೇಳಿ. ಸೋಲು ಗೆಲುವು ನೆಕ್ಸ್ಟ್ ಬಿಟ್ಟಂತ ವಿಚಾರ. ಆದರೆ ನಿಮ್ಮನ್ನೇ ನಂಬ್ಕೊಂಡಿರ್ತಕ್ಕಂಥ ಸಾವಿರಾರು ಜನ, ಲಕ್ಷಾಂತರ ಅಭಿಮಾನಿಗಳು ಮಂಡ್ಯ ಜಿಲ್ಲೆಯಲ್ಲಿದ್ದಾರೆ. ಅವ್ರಿಗೆಲ್ರಿಗೂ ಕೂಡ ರಾಜಕೀಯದಲ್ಲಿ ನೀವೊಂದು ಬೆಳಕಾಗಿದ್ದೀರಾ. ಆ ರಾಜಕೀಯದಲ್ಲಿ ಈಗೇನಾದರೂ ನೀವು ಚುನಾವಣೆಗೆ ನಿಲ್ಲಿಲ್ಲ ಅಂತ ಸಂದರ್ಭದಲ್ಲಿ ಅಂಬರೀಷ್ ಅಣ್ಣ ಅಭಿಮಾನಿಗಳು ಮತ್ತೆ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಎಲ್ಲೋ ಒಂದು ಕಡೆ ಅನಾಥರಾಗ್ತಾರೆ. ಆ ಅನಾಥರಾಗೋದು ಬೇಡ. ನೀವು ಜಿಲ್ಲೆಯಲ್ಲಿ ಅಂಬರೀಷ್ ಅಣ್ಣ ಹೇಗೆ 25 ವರ್ಷಗಳಿಂದ ರಾಜಕಾರಣದಲ್ಲಿ ಇದ್ರು, ಆ ರೀತಿಯಲ್ಲಿ ನೀವು ಕೂಡ ನಿಮ್ಮೆಲ್ಲರ ಅಭಿಮಾನಿಗಳು ಮತ್ತೆ ಅಂಬರೀಷ್ ಅಭಿಮಾನಿಗಳಿಗೆ ಒಂದು ಧೈರ್ಯವನ್ನ ಹೇಳಬೇಕು. ಸೊ ಆ ನಿಟ್ಟಿನಲ್ಲಿ ನೀವು ರಾಜಕಾರಣದಲ್ಲಿ ಇರಬೇಕು ಅಂತೇಳಿ ನಾವೆಲ್ಲರೂ ಕೂಡ ಒತ್ತಾಸೆಯನ್ನ ಮಾಡಿ ಅವ್ರು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂತೇಳಿ ನಾವೆಲ್ಲ ಒತ್ತಾಸೆಯನ್ನ ಮಾಡ್ತೇವೆ. ಏನಿದೆ ಸುಮಲತಾ ಅವ್ರ ಮನಸ್ಸಲ್ಲಿ ಏನಿದೆ, ಏನೋ ಚರ್ಚೆ ಮಾಡಿದ್ರು ನಿಮ್ಮ ಜೊತೆ, ಆಪ್ತರ ಜೊತೆ ಏನು ಡಿಸ್ಕಷನ್ ಆಯ್ತು? ಇಲ್ಲ, ನಿನ್ನೆವರೆಗೂ ಕೂಡ ಅವರು ಒಂದೇ ಆಶಾಭಾವನೆ ಇದ್ದದ್ದು, ಖಂಡಿತ ನನಗೆ 100% ಭಾಗ ಭಾರತೀಯ ಜನತಾ ಪಕ್ಷದ ಟಿಕೆಟ್ ಸಿಗುತ್ತೆ, ನನಗೆ ಖಂಡಿತ ಹೈಕಮಾಂಡ್ ಬಗ್ಗೆ ವಿಶ್ವಾಸ ಇದೆ, ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ವಿಶ್ವಾಸ ಇದೆ, ಅಮಿತ್ ಶಾ ಅವರು ನನಗೆ ಹೇಳಿದ್ದಾರೆ ಖಂಡಿತ ಟಿಕೆಟ್ ಸಿಗುತ್ತೆ ಅಂತೇಳಿ ನಮ್ಗೆಲ್ರಿಗೂ ಕೂಡ ಹೇಳಿದ್ರು. ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅದನ್ನೇ ನಂಬ್ಕೊಂಡು ಭಾರತೀಯ ಜನತಾ ಪಕ್ಷ ನಮಗೆ ಆ ರೀತಿ ಮೋಸ ಮಾಡಲ್ಲ ಅಂತೇಳಿ ತಿಳ್ಕೊಂಡಿದ್ದು. ಕಳೆದ ವಿಧಾನಸಭಾ ಚುನಾವಣೆಯ ಭಾರತೀಯ ಜನತಾ ಪಕ್ಷಕ್ಕೆ ಬಾಹ್ಯ ಬೆಂಬಲವನ್ನ ನೀಡಿದ್ದು, ಮತ್ತೆ ಸಿಟ್ಟಿಂಗ್ MP ಆಗಿರೋದ್ರಿಂದ ಈ ಕ್ಷೇತ್ರವನ್ನ ಖಂಡಿತ ಭಾರತೀಯ ಜನತಾ ಪಕ್ಷದವರು ಉಳಿಸ್ಕೊಳ್ತಾರೆ ಅನ್ನೋ ಆಶಾಭಾವನೆ ಇತ್ತು. ಈಗ ಬಹುಶಃ ಮಧ್ಯಾಹ್ನ ಹೈಕಮಾಂಡ್ನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಮಂಡ್ಯ, ಹಾಸನ್ ಮತ್ತೆ ಕೋಲಾರವನ್ನ JDS ಬಿಟ್ಕೊಟ್ಟಿದ್ದೀವಿ ಅಂತೇಳಿ. ಸೊ ಹಾಗಾದಾಗ ನಮ್ಮ ರಾಜಕೀಯ ನಿರ್ಧಾರಗಳನ್ನ ಏನು ಅಂತೇಳಿ ಒಂದು ತೀರ್ಮಾನ ತಗೊಳ್ಬೇಕಲ್ಲ. ಎಲ್ಲಾರು ಒಂದು ಕೂರಿಸಿ ಒಂದು ತೀರ್ಮಾನವನ್ನ ತಗೊಳ್ತೀವಿ. ಖಂಡಿತ ಆ ತೀರ್ಮಾನ ಮಂಡ್ಯ ಜಿಲ್ಲೆಯ ಜನತೆಗೆ ಮತ್ತೆ ಅಂಬರೀಷ್ ಅಭಿಮಾನಿಗಳಿಗೆ ಮತ್ತೆ ಸುಮಲತಾ ಅಂಬರೀಷ್ ಅಭಿಮಾನಿಗಳಿಗೆ ಒಳ್ಳೆಯ ಒಂದು ಶುಭ ಸೂಚನೆಯನ್ನ ಕೊಡ್ತಾರೆ ಅಂತ ಹೇಳಿ ನಮ್ಗೆಲ್ರಿಗೂ ಕೂಡ ಆಶಾಭಾವನೆ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.